ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ಅಲ್ಲಿ 2 ಟಾಪಿಕ್ಸ್ ಬಗ್ಗೆ ನಾನ್ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದೀನಿ. ಮೊದಲನೇ ಟಾಪಿಕ್ ಅಲ್ಲಿ ನಯಾರಾ ಎನರ್ಜಿ ಏನಾದ್ರೂ ಸಂಕಷ್ಟದಲ್ಲಿದೆಯಾ? ಕಾರಣ EU ಸ್ಯಾಂಕ್ಷನ್ಸ್ ಮತ್ತೆ ರಷ್ಯಾ ಜೊತೆಗಿನ ನಂಟು ಅಂತ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಟಾಪಿಕ್ ಅಲ್ಲಿ ಇಂಡಿಗೋಗೆ ಈ ಕ್ವಾರ್ಟರ್ ತುಂಬಾ ಕಷ್ಟ ಆಗಿದೆ. ಆದ್ರೆ ಮುಂದಿನ ಪ್ಲಾನ್ ಮಾತ್ರ ಸಖತ್ ದೊಡ್ಡದು. ಗ್ಲೋಬಲ್ ಮತ್ತೆ ಪ್ರೀಮಿಯಂ ಬೆಳವಣಿಗೆನೂ ಕೂಡ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರ್ಸತ್ತೆ. ನಾನು ನಿಮ್ಮೆಲ್ಲರ ಚಂದನಾ ಗೌಡ. ಇವತ್ತು 1 ಆಗಸ್ಟ್ ಫ್ರೈಡೆ. ಭಾರತದ ಎರಡನೇ ಅತಿ ದೊಡ್ಡ ಆಯಿಲ್ ರಿಫೈನರಿ ಆದ ನಯಾರಾ ಎನರ್ಜಿ. ಎಲ್ಲಾ ಕಡೆನೂ ಕೂಡ ಇದ್ರ ಬಗ್ಗೆ ದೊಡ್ಡದಾದ ಟಾಪಿಕ್ಸ್ ಇದೆ. ನಾವು ಕೂಡ ನೋಡ್ತಾನೆ ಇರ್ತೀವಿ ಅಲ್ವಾ? ಆದ್ರೆ ಇವತ್ತು ಇದು ಸಂಕಷ್ಟದಲ್ಲಿದೆ ಅಂತ ಅನ್ಸುತ್ತೆ. ಕಂಪನಿಯು ಕೂಡ ಒಂದು ಇಂಡೋ ರಷ್ಯನ್ ವೆಂಚರ್ ಅನ್ನ ನಡೆಸ್ತಿದೆ. ಆದ್ರೆ ರಷ್ಯಾ ಈಗ ಹೆಚ್ಚಾಗಿ ಒಂದು ಬಹಿಷ್ಕೃತ ರಾಜ್ಯ ಅಲ್ವಾ? ಅಂದ್ರೆ ಬೇರೆ ಕಡೆ ಆಗ್ತಾ ಇದೆ ಅಂತ. ಮತ್ತೆ ಅದಕ್ಕೋಸ್ಕರ ನೀವು ನೋಡಿದಾಗ ಯುರೋಪಿಯನ್ ಯೂನಿಯನ್ ನ ಇತ್ತೀಚಿನ ಆಂಟಿ ರಷ್ಯಾ ಸ್ಯಾಂಕ್ಷನ್ಸ್ ಗಳ ಹೊಡೆತ ಅದಕ್ಕೆ ಬಿದ್ದಿರೋದು. ಈ ಸ್ಯಾಂಕ್ಷನ್ಸ್ ನಯಾರಾಗೆ ಅಂದ್ರೆ ಒಂದು ಸರಣಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಿದೆ. ಕಳೆದ ಕೆಲವು ದಿನಗಳಲ್ಲಿ ನೀವು ನೋಡಿದಾಗ 3 ಆಯಿಲ್ ವೆಸಲ್ಸ್ ಗಳ ಈ ಒಂದು ಓನರ್ಸ್ ಏನಿರ್ತಾರೆ ಅಲ್ವಾ, ಅವರ ಕಂಪನಿಗೆ ಸೇವೆ ನೀಡಬೇಕು ಅಂತ ನಿರಾಕಾರ ಮಾಡಿದ್ರು. ಅಂದ್ರೆ ಒಪ್ಕೊಂಡಿರ್ಲಿಲ್ಲ. ಇನ್ನು ಆಯಿಲ್ ತುಂಬಿದ ವೆಸಲ್ಸ್ ಗಳು ಯುರೋಪ್ ನಲ್ಲಿ ಡಾಕಿಂಗ್ ಮಾಡದಂತೆನೂ ಕೂಡ ತಡೆಯಲ್ಪಟ್ಟಿತ್ತು. ಇನ್ನು ಈ ರಿಪೋರ್ಟ್ಸ್ ಗಳ ಪ್ರಕಾರ ನೋಡಿದಾಗ ಸಮುದ್ರದಲ್ಲಿ ಎಲ್ಲನೂ ಕೂಡ ಸಿಕ್ಕಾಕೊಂಡಿತ್ತು. ಮೈಕ್ರೋಸಾಫ್ಟ್ 2 ದಿನಗಳ ಕಾಲ ನಯಾರಾಗೆ IT ಸರ್ವಿಸಸ್ ಅನ್ನ ಕಟ್ ಮಾಡಿತ್ತಂತೆ. ಆಮೇಲೆ ಎಲ್ಲಾನು ಕೂಡ ಮತ್ತೆ ಶುರು ಮಾಡ್ಕೊಂಡಿದೆ. ಇನ್ನು ಚಿಂತೆ ಕೊಡೋ ವಿಷಯ ಏನು ಅಂತಂದ್ರೆ, ಈ ಸ್ಯಾಂಕ್ಷನ್ಸ್ ನಯಾರಾದ ಒಂದು ರಷ್ಯನ್ ಮಾಲೀಕರಿಗೆ ತಮ್ಮ ಪಾಲನ್ನ ಇಂಡಿಯನ್ ಎಂಟಿಟೀಸ್ ಗಳಿಗೆ ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಿದ್ದ ಒಂದು ಡೀಲ್ ಅನ್ನ ಅಲ್ಲೇ ಕೊಂದು ಹಾಕಿದ್ದಾರೆ. ಇದರಿಂದ ಅರ್ಥ ಆಗೋದೇನ್ ಗೊತ್ತಾ? ಈ ಸ್ಯಾಂಕ್ಷನ್ಸ್ ಗಳಿಂದ ಅರ್ಥ ಆಗೋದೇನ್ ಗೊತ್ತಾ? ಭಾರತದ ಎನರ್ಜಿ ನೀಡ್ಸ್ ಇದೆ ಗೊತ್ತಾ, ಅದ್ರ ಮೇಲೆ ಸ್ವಲ್ಪ ಎಲ್ಲೋ ಬೆಳಕನ್ನ ತೋರಿಸ್ತಿದೆ ಅಂತ. ಅದು ಹೇಗೆ ಅಷ್ಟು ಜಿಯೋಪಾಲಿಟಿಕಲ್ ಗೊಂದಲದಲ್ಲಿ ಬೆಸೆತ್ಕೊಂಡಿದೆ ಅಂತ ಇಲ್ಲಿ ತೋರ್ಸತ್ತೆ ನೋಡಿ. ಸಮಸ್ಯೆ ಶುರುವಾಗೋದು ನಯಾರಾ ಎನರ್ಜಿಯ ಓನರ್ಶಿಪ್ ಸ್ಟ್ರಕ್ಚರ್ ಇಂದ. 2017ರಲ್ಲಿ ನಾವು ನೋಡಿದಾಗ ಭಾರತದ ಬೃಹತ್ ಸಮೂಹವಾದ ಎಸ್ಆರ್ ಅಂದ್ರೆ ಈ ಒಂದು ಸಾಲದ ಪರ್ವತದಿಂದ ಹೊರ ಬರಬೇಕು ಅಂತ ಎಲ್ಲೋ ಒಂದ್ ಕಡೆ ಟ್ರೈ ಮಾಡ್ತಿತ್ತು. ಅಂದ್ರೆ ಹೆವಿ ಸಾಲನ ಮಾಡಿತ್ತು ಅಂತ. ಅವರ ಒಂದು ಓನರ್ಶಿಪ್ ಅಲ್ಲಿ ನೀವು ನೋಡಿದಾಗ ಎಲ್ಲನೂ ಕೂಡ ಮಾರಾಟಕ್ಕಿಟ್ಟಿದ್ರು. ಎಸ್ಆರ್ ಆಯಿಲ್ ನಲ್ಲಿದ್ದ ಅವರ 98% ಪಾಲ್ ಕೂಡ ಇತ್ತು. ಇಬ್ರು ಖರೀದಿದಾರರು ಕೂಡ ಸಿಕ್ಕಿದ್ರು, ಅಂದ್ರೆ ಪರ್ಚೇಸ್ ಮಾಡೋರು. ಪ್ರತಿಯೊಬ್ಬರಿಗೂ ಕಂಪನಿಯ 49.13% ಅನ್ನು ಕೊಡಲಾಗ್ತಿತ್ತು. ಅವರಲ್ಲಿ ಒಬ್ರು ರಾಸ್ನೆಫ್ಟ್, ರಷ್ಯಾದ ಅತಿ ದೊಡ್ಡ ಕ್ರೂಡ್ ಆಯಿಲ್ ಪ್ರೊಡ್ಯೂಸರ್ ಇವರು. ಇನ್ನೊಂದ್ ಕಡೆ ನೀವು ನೋಡಿದಾಗ ಎಂಟಿಟಿ ಕೆಸಾನಿ ಅನ್ನೋ ಒಂದು ದೊಡ್ಡ ಹೋಲ್ಡಿಂಗ್ ಕಂಪನಿ. ಇದು ಇಟಾಲಿಯನ್ ಎನರ್ಜಿ ಫಂಡ್ ಮತ್ತೆ ಮರಾಠೆರಾ ಮತ್ತೆ ರಷ್ಯನ್ ಫಂಡ್ ಕೂಡ ಸೇರಿಸ್ಕೊಳ್ಳುತ್ತೆ. ಯುನೈಟೆಡ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ನೀವು ನೋಡಿದಾಗ ಇದರ ಒಂದು ಜಾಯಿಂಟ್ ಓನರ್ಶಿಪ್ ಇದು. ಪರಿಣಾಮವಾಗಿ ಏನಾಗ್ತಾ ಇದೆ, ಈ ಕಂಪನಿ ಭಾರತದಲ್ಲಿ ಕೆಲಸ ಮಾಡ್ತಿದ್ರು ಅದರ ಹೆಚ್ಚಿನ ಓನರ್ಶಿಪ್ ರಷ್ಯನ್ ಎಂಟಿಟೀಸ್ ಗಳಿಂದಾನೇ ಆಗಿದ್ದು. ಮಾರಾಟದ ನಂತರ ಎಸರ್ ಆಯಿಲ್ ನಯಾರಾ ಆಯಿತು. ಅವತ್ತು ಈ ಕಂಪನಿ ಗುಜರಾತ್ ಅಲ್ಲಿ ಒಂದು ರಿಫೈನರಿಯನ್ನ ಹೊಂದಿದೆ ಅಂತಾನೂ ಕೂಡ ತೋರಿಸುತ್ತೆ. ಈಗಲೂ ಕೂಡ ಇದೆ. ಅದು ವರ್ಷಕ್ಕೆ 20 ಮಿಲಿಯನ್ ಟನ್ಸ್ ಆಫ್ ಆಯಿಲ್ ಪ್ರಾಸೆಸ್ ನ ಮಾಡುತ್ತೆ ಕೂಡ. ಇನ್ನು ಭಾರತದ ರಿಫೈನಿಂಗ್ ಕೆಪಾಸಿಟಿನ ನೀವು ನೋಡಿದಾಗ 8% ಇದೆ. ಅದ್ರ ಜೊತೆಗೆ 6750 ಪೆಟ್ರೋಲ್ ಪಂಪ್ಸ್ ಗಳು ಕೂಡ ಇದೆ. ಆದ್ರೆ ಇತ್ತೀಚೆಗೆ ಈ ಒಂದು ಹೊಸ ಮಾಲೀಕರು ಕೂಡ ಕಂಪನಿಯನ್ನ ಮಾರಾಟ ಮಾಡಬೇಕು ಅಂತ ಎಲ್ಲೋ ಬಯಸ್ತಾ ಇದ್ದಾರೆ ಬಿಡಿ. 2024ರಲ್ಲಿ ನೀವು ನೋಡಿದಾಗ ರಾಸ್ನೆಫ್ಟ್ ನಯಾರಾದಲ್ಲಿನ ಅಂದ್ರೆ ತನ್ನ ಪಾಲನ್ನ ಮಾರಾಟ ಮಾಡಬೇಕು ಅಂತ ಬಯಸ್ತಾ ಇತ್ತು. ಅಂದ್ರೆ ಅನೌನ್ಸ್ ಸಹ ಮಾಡಿತ್ತು. ಇಷ್ಟೊಂದು ದೊಡ್ಡ ಮತ್ತೆ ಲಾಭ ಬರುವಂತಹ ಆಯಿಲ್ ರಿಫೈನರಿಯನ್ನ ಯಾಕೆ ಬಿಟ್ಕೊಡ್ಬೇಕು? ಸರಿ, ರಾಸ್ನೆಫ್ಟ್ ನ ನಾವು ನೋಡಿದಾಗ ಆ ಲಾಭವನ್ನ ನಿಜವಾಗ್ಲೂ ಕೂಡ ತನ್ನ ಕೈಗೆ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿರೋದು ಒಂದಂತೂ ನಿಜ. ಸ್ಯಾಂಕ್ಷನ್ಸ್ ರಾಸ್ನೆಫ್ಟ್ಗೆ ನಯಾರದ ಲಾಭವನ್ನ ತಮ್ಮ ದೇಶಕ್ಕೆ ವಾಪಸ್ ಕಳಿಸೋದನ್ನ ಕಷ್ಟ ಮಾಡಿಸ್ತಿದೆ. ಅದರ ಹೆಚ್ಚಿನ ಭಾಗವನ್ನ ನೀವು ನೋಡಿದಾಗ ನಿಜ ಹೇಳ್ಬೇಕು ಅಂತಂದ್ರೆ ಭಾರತದಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಭಾರತದ ಕಾನೂನನ್ನೇ ನೋಡಿ, ಅಂದ್ರೆ ಆಟನ ಇನ್ನೂ ಕೂಡ ಕೆಟ್ಟದ್ ಮಾಡತ್ತೆ ಅಂತ ದಿನೇ ಇಲ್ಲಿನ ಲಾ ಮತ್ತೆ ರೂಲ್ಸ್ ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಇಂಡಿಯನ್ ಎಂಟಿಟೀಸ್ ಗಳನ್ನ ನೀವು ನೋಡೋದಾದ್ರೆ ಫಾರಿನ್ ಓನರ್ಸ್ ತಮ್ಮ ಒಂದು ಲಾಭದೊಂದಿಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ಟಫ್ ನಿಯಮಗಳಿದೆ ಅಂತ ಹೇಳ್ತಾರೆ. ಯಾವುದೇ ಲಾಭವನ್ನ ವಾಪಸ್ ತಗೊಳ್ಳೋದಕ್ಕೆ ರಾಸ್ನೆಫ್ಟ್ಗೆ ಮೊದಲು RBI ಅಪ್ರೂವಲ್ ಬೇಕೇ ಬೇಕು. ಇದೊಂದು ಸಮಸ್ಯೆ ಆಗ್ತಿತ್ತು ನೋಡಿ. ರಾಸ್ನೆಫ್ಟ್ ಈಗಾಗಲೇ ವೆಸ್ಟರ್ನ್ ಮಾರ್ಕೆಟ್ ಆಕ್ಸೆಸ್ ಮಾಡೋದಕ್ಕೆ ಒದ್ದಾಡ್ತಿತ್ತು. ಅದಕ್ಕೆ ಕ್ಯಾಶ್ ಬೇಕಿತ್ತು ಅಲ್ವಾ, ಅದು ಕೂಡ ಬೇಗನೆ. ಸೊ ಅವ್ರು ಏನ್ ಮಾಡಿದ್ರು, ತಮ್ಮ ಪಾಲನ್ನ $20 ಬಿಲಿಯನ್ ಅಂದ್ರೆ ಪ್ರೈಸ್ ಕೊಡಬೇಕು ಅಂತ ಮಾರಾಟಕ್ಕಿಟ್ರು. ಇನ್ನು UCP ಮುಖಾಂತರ ನೀವು ನೋಡೋದಾದ್ರೆ ಇನ್ನೊಂದು ರಷ್ಯನ್ ಎಂಟಿಟಿ, ಅದನ್ನೇ ಕೂಡ ಅವರು ಫಾಲೋ ಮಾಡ್ಕೊಂಡು ಬಂದ್ರು. ಆದ್ರೆ ಕೇಳಿದ ಬೆಲೆ ವಿಪರೀತ ಹೆಚ್ಚಾಗಿದ್ರಿಂದ ಅದಕ್ಕೆ ಹೆಚ್ಚು ಖರೀದಿದಾರರು ಕೂಡ ಸಿಕ್ಲಿಲ್ಲ. ಅಂದ್ರೆ ಯಾರು ಕೂಡ ಪರ್ಚೇಸ್ ಮಾಡಕ್ ಬರ್ಲಿಲ್ಲ. ಮೇಜರ್ ಪ್ಲೇಯರ್ಸ್ ನ ನೀವು ನೋಡಿದಾಗ ಅದಾನಿ, ಸೌದಿ ಅರ್ಮಾಕೋ, ONGC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಎಲ್ಲರೂ ಕೂಡ ಡೀಲ್ ನಿಂದ ಹಿಂದೆ ಹೋದ್ರು. ಆದ್ರೂ ಅದಕ್ಕೆ ಒಬ್ಬ ಖರೀದಿದಾರ ಇದ್ದಾರೆ,
ಭಾರತದ ಅತಿ ದೊಡ್ಡ ಪ್ರೈವೇಟ್ ಆಯಿಲ್ ಪ್ಲೇಯರ್ ರಿಲಯನ್ಸ್. ನೋಡಿ, ರಿಲಯನ್ಸ್ ನಯಾರಾನ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಅದು IOC ನ ಮೀರಿಸಿ ಭಾರತದ ಅತಿ ದೊಡ್ಡ ಆಯಿಲ್ ರಿಫೈನರ್ ಆಗ್ಬೋದು. ಸ್ಟ್ರಾಟಜಿಕಲಿ ನೀವು ನೋಡಿದಾಗ ಈ ಖರೀದಿ ತುಂಬಾನೇ ಸೆನ್ಸ್ ಆಗತ್ತೆ. ಈಗ ನಯಾರದ ವಡಿನಾ ರಿಫೈನರಿನ ತಗೊಳ್ಳಿ. ಜಾಮ್ನಗರದಲ್ಲಿರೋ ರಿಲಯನ್ಸ್ ನ ರಿಫೈನಿಂಗ್ ಕಾಂಪ್ಲೆಕ್ಸ್ ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಇನ್ನು ನಯಾರದ ಹತ್ರ ತುಂಬಾನೇ ಬಲವಾದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಇದೆ. ರಿಲಯನ್ಸ್ ಗಿಂತ ಹೆಚ್ಚು ಕಡಿಮೆ ನೀವು ನೋಡಿದಾಗ 3 ಪಟ್ಟು ಹೆಚ್ಚು ಪೆಟ್ರೋಲ್ ಪಂಪ್ಸ್ ಗಳೊಂದಿಗೆ ಸೇರ್ಕೊಂಡಿರೋದು. ಆದ್ರೆ ಡೀಲ್ ಅಂತಿಮಗೊಳ್ಳಕ್ಕಿಂತ ಮುಂಚೆನೆ ಜುಲೈ 18ರಂದು EU ರಷ್ಯಾದ ಮೇಲೆ ಇನ್ನೂ ಕಠಿಣವಾದ ಸ್ಯಾಂಕ್ಷನ್ಸ್ ಗಳನ್ನ ಹಾಕ್ತು. 2022ರಲ್ಲಿ ರಷ್ಯಾ ಯುಕ್ರೇನ್ ವಾರ್ ಶುರುವಾದಾಗ EU ರಷ್ಯಾದ ಮೇಲೆ ಹಲವು ಸ್ಯಾಂಕ್ಷನ್ಸ್ ಗಳನ್ನ ಹಾಕಿ ಅಂದ್ರೆ ಪ್ರತಿಕ್ರಿಯಿಸಿದೆ ಅಂತ. ಈ ಸ್ಯಾಂಕ್ಷನ್ಸ್ ನೀವು ನೋಡೋದಾದ್ರೆ ಒಂದು ಹೊಸ ಕಾರ್ಯತಂತ್ರದೊಂದಿಗೆ ಶುರುವಾಗಿದೆ ನೋಡಿ, ಪ್ರೈಸ್ ಕ್ಯಾಪ್ ಅಂತ ಹೇಳ್ಬೋದು. ರಷ್ಯಾನ ಆಯಿಲ್ ನ ನೀವು ನೋಡಿದಾಗ $60ಗಿಂತ ಹೆಚ್ಚಿನ ಮಾರಾಟ ಮಾಡೋ ಹಾಗೆ ಇರಲಿಲ್ಲ. ಈ ಸ್ಯಾಂಕ್ಷನ್ಸ್ ಗಳು ಒಂದು ಸೂಕ್ಷ್ಮವಾದ ಅಂದ್ರೆ ಬ್ಯಾಲೆನ್ಸ್ ಅನ್ನ ಸಾಧಿಸಬೇಕು ಅಂತ ಪ್ರಯತ್ನ ಪಡ್ತಿತ್ತು. ಇನ್ನು ರಷ್ಯನ್ ಆಯಿಲ್ ಜಗತ್ತಿಗೆ ಹರಿತಾನೆ ಇರಬೇಕಾಗಿತ್ತು. ಆಗ ಬೆಲೆಗಳು ಏನಾಗ್ತಿತ್ತು, ಸ್ಟೇಬಲ್ ಆಗಿರ್ತಿತ್ತು ಅಲ್ವಾ. ಆದ್ರೆ ರಷ್ಯಾ ಈ ಒಂದು ಹರಿವಿನಿಂದ ಲಾಭ ಮಾಡ್ಕೊಳ್ಳೇಬಾರ್ದು ಅಂತ ಅನ್ಕೊಂಡಿದ್ರು. ಆದ್ರೆ ಏನು, ಯುದ್ಧ ಮುಂದುವರಿತಾ ಹೋಯ್ತು. ರಷ್ಯಾನು ಕೂಡ ಹಿಂಜರಿಲಿಲ್ಲ. ಕಾಲಕ್ರಮೇಣ ಈ ಸ್ಯಾಂಕ್ಷನ್ಸ್ ಬೇರೆ ರೂಪನೇ ತಾಳತ್ತೆ. ಅವು ನಿಧಾನವಾಗಿ ಏನಾಯ್ತು, ರಷ್ಯನ್ ಆಯಿಲ್ ನ ಅಂದ್ರೆ ಜಗತ್ತಿನ ಮಾರ್ಕೆಟ್ ಗಳನ್ನ ತಲುಪೋ ದಾರಿಗಳನ್ನ ಕತ್ತರಿಸಾಕಿದ್ರು. ತನ್ನ ಇತ್ತೀಚಿನ ಸ್ಯಾಂಕ್ಷನ್ಸ್ ಗಳಲ್ಲಿ ನೀವು ನೋಡಿದಾಗ EU ರಷ್ಯನ್ ಆಯಿಲ್ ಮೇಲೆ ಇನ್ನೂ ಕಡಿಮೆ ಪ್ರೈಸ್ ಕ್ಯಾಪ್ ಅನ್ನ ಕೊಟ್ಟಿದೆ. ಅಂದ್ರೆ $47.60 ಇಟ್ಟಿದೆ ಅಂತ. ಅದು ಈಗ ರಷ್ಯನ್ ಓನ್ಡ್ ಫಾರಿನ್ ಎಂಟಿಟೀಸ್ ಗಳ ಮೇಲೂ ಕೂಡ ಫೋಕಸ್ ಮಾಡ್ತಿದೆ. ನೀವೇ ಯೋಚನೆ ಮಾಡಿ, 14 ವ್ಯಕ್ತಿಗಳು ಮತ್ತೆ 41 ಹೊಸ ಎಂಟಿಟೀಸ್ ಗಳನ್ನ ಬ್ಲಾಕ್ ಲಿಸ್ಟಿಂಗ್ ಮಾಡಿದೆ. ಆ ಬ್ಲಾಕ್ ಲಿಸ್ಟಿಂಗ್ ಮಾಡಿದ ಎಂಟಿಟೀಸ್ ಗಳಲ್ಲಿ ಒಂದು ನಯಾರಾ ಎನರ್ಜಿ. ಈ ಸ್ಯಾಂಕ್ಷನ್ಸ್ ಒಂದು ಮೆಸೇಜ್ ಅನ್ನ ಕಳಿಸೋ ಉದ್ದೇಶವನ್ನ ಹೊಂದಿದೆ ಬಿಡಿ. ನೀವೇನಾದ್ರೂ ಸ್ವಲ್ಪ ಅಂದ್ರೆ ಈ ಒಂದು ವ್ಯಾಪಾರವನ್ನ ಮಾಡುವಂತಹ ಫ್ರೆಂಡ್ಲಿ ನೇಚರ್ ಅನ್ನ ಇಟ್ಕೊಂಡಿರೋ ಈ ಪಾಲುದಾರರುಗಳು ಯಾರೆಲ್ಲ ಇರ್ತಾರೆ ಅಲ್ಲ, ಆ ದೇಶದಲ್ಲಿರೋ ಈ ಒಂದು ರಷ್ಯನ್ ಓನ್ಡ್ ಎಂಟಿಟಿ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಅಸೆಟ್ಸ್ ನ ಫ್ರೋಜನ್ ಅಂತ ಪರಿಗಣಿಸ್ತಾರೆ. ಸೊ ರಾಸ್ನೆಫ್ಟ್ ಈಗ ತನ್ನ ಪಾಲನ್ನ ಮಾರಾಟ ಮಾಡೋದು ಹೆಚ್ಚು ಕಡಿಮೆ ಅಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಟೋಟಲಿ ಇಂಪಾಸಿಬಲ್ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇದೆ. ನೀವು ರಷ್ಯನ್ ಕ್ರೂಡ್ ಆಯಿಲ್ ಪ್ರಾಸೆಸ್ ಮಾಡಿದ್ರೆ ನಯಾರ ಹೆಚ್ಚಾಗಿ ಅದನ್ನೇ ಮಾಡ್ತಿದೆ. ನೀವು ಆ ಆಯಿಲ್ ನ EUಗೆ ಇನ್ನು ಮುಂದೆ ಮಾರಾಟ ಮಾಡೋ ಹಾಗೆ ಇಲ್ಲ. ಈ ಎಂಟಿಟೀಸ್ ಗಳಿಗೆ ಸಂಬಂಧಪಟ್ಟ ಶಿಪ್ಪಿಂಗ್ ವೆಸಲ್ ನ ನೀವೇನಾದ್ರೂ ನಡೆಸ್ತಿದ್ರೆ ನಿಮ್ಗೆ ಯುರೋಪಿಯನ್ ಪೋರ್ಟ್ಸ್ ಗಳಿಂದ ಪ್ರವೇಶನೂ ಕೂಡ ಸಿಗದೆ ಇರಬಹುದು. ನೀವು ರಷ್ಯನ್ ಓನ್ಡ್ ಎಂಟಿಟೀಸ್ ಗಳಿಗೆ ಸಾಫ್ಟ್ವೇರ್ ಅಥವಾ ಇಂಡಸ್ಟ್ರಿಯಲ್ ಗೂಡ್ಸ್ ನ ಮಾರಾಟ ಮಾಡಿದ್ರೆ ನಿಮ್ಮ ಮೇಲೂ ಕೂಡ ಸ್ಯಾಂಕ್ಷನ್ ಅನ್ನ ಹಾಕಲಾಗತ್ತೆ. ಒಂದೇ ಏಟ್ನಲ್ಲಿ EU ಸ್ಯಾಂಕ್ಷನ್ಸ್ ರಷ್ಯನ್ ಆಯಿಲ್ ಹೇಗೆ ಪ್ರೈಸ್ಡ್ ಆಗಿ, ಶಿಪ್ಡ್ ಆಗಿ ಮತ್ತೆ ರಿಫೈನ್ಡ್ ಮತ್ತೆ ಗ್ಲೋಬಲಿ ಮಾರಾಟ ಆಗುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಹೊಡೆತ ಕೊಟ್ಟಿದೆ ನೋಡಿ. ಅದು ಭಾರತದಂತಹ ಸ್ವಲ್ಪ ಸ್ನೇಹಿ ರಾಷ್ಟ್ರಗಳನ್ನ ಕೆರಳಿಸೋಕು ಕೂಡ ಸಿದ್ಧ ಇದೆ. ಇದನ್ನೇ ಪ್ರತಿನಿಧಿಸಬೇಕು ಅಂತ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಭಾರತದ ಎಕ್ಸ್ಪೋರ್ಟ್ ಮೇಲೆ 25% ಟ್ಯಾರಿಫ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ರಷ್ಯಾ ಜೊತೆಗಿನ ತಮ್ಮ ಸಂಬಂಧಗಳು ಏನೆಲ್ಲ ಇದೆ ಅಲ್ವಾ, ಅದರ ಪ್ರತಿಕಾರವಾಗಿ ನಮ್ಮನ್ನ ಇವರು ಇಂಡೈರೆಕ್ಟ್ ಆಗಿ ದಂಡಿಸ್ತಾ ಇರೋದು. ಸದ್ಯಕ್ಕಂತೂ ಈ ಸ್ಯಾಂಕ್ಷನ್ಸ್ ಗಳು ನಯಾರದ ಒಂದು ದಿನನಿತ್ಯದ ಕೆಲಸಗಳಿಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲ್ಲ. ಇನ್ನು EU ಸ್ಯಾಂಕ್ಷನ್ಸ್ ಶಿಪ್ಪಿಂಗ್ ಇನ್ಶೂರೆನ್ಸ್ ಮೂಲಕ ಕೆಲಸ ಮಾಡುತ್ತೆ ಅಲ್ವಾ. ನಯಾರದ ಹೆಚ್ಚಿನ ಹಡಗುಗಳಿಗೆ ನೀವು ನೋಡಿದಾಗ ಯುರೋಪಿಯನ್ ಇನ್ಶೂರೆನ್ಸ್ ಇರೋದ್ರಿಂದ ಅವರ ಆಪರೇಷನ್ಸ್ ಅಲ್ಲಾಡ್ ಹೋಗ್ತಾ ಇದೆ. ಕೆಲವು ಶಿಪ್ಪರ್ಸ್ ನ ನೀವು ನೋಡಿದಾಗ ನಯಾರಾಗೆ ಸರ್ಪ್ರೈಸ್ ಕೊಡೋದಕ್ಕೆ ನೋ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರಂತೂ ತಮ್ಮ ಹಡಗುಗಳಲ್ಲಿ ಅಂದ್ರೆ ಡೀಸೆಲ್ ತುಂಬಿಸೋದಕ್ಕೂ ಕೂಡ ಒಪ್ತಾ ಇಲ್ಲ. ಮೈಕ್ರೋಸಾಫ್ಟ್ ಕೂಡ 2 ದಿನಗಳ ಕಾಲ IT ಸರ್ವಿಸಸ್ ನ ಕಟ್ ಮಾಡಿ ಆಮೇಲೆ ಮತ್ತೆ ಶುರು ಮಾಡಿದೆ. ಬೇಸಿಕ್ಲಿ ನಯಾರಾ ಕಳೆದುಕೊಂಡಿದ್ದು ಕೇವಲ ಹೊರಗಿನ ಸಪೋರ್ಟ್ ಮಾತ್ರ ಅಲ್ಲ. ಈ ತಿಂಗಳು ನೀವು ನೋಡಿದಾಗ ಜುಲೈನಲ್ಲಿ ಒಬ್ಬ CEO, 3 ಡೈರೆಕ್ಟರ್ಸ್ ಮತ್ತೆ 2 ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಎಲ್ಲರೂ ಕೂಡ ರಿಸೈನ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗೋದೇನು, ನಯಾರಾಗೆ ಇದ್ರ ಬಗ್ಗೆ ತುಂಬಾ ಬೇಜಾರಿದೆ. ಅಂದ್ರೆ ನಾವ್ ಎಲ್ಲಿ ಹಿಂದೆ ಉಳ್ಕೊಬಿಡ್ತೀವಿ, ಎಲ್ಲಿ ಸೋತೋಗ್ತೀವಿ ಅನ್ನೋ ಒಂದು ಫೀಲಿಂಗ್ ಇದೆ ಅಂತ. ಅವರು ಈ ಸ್ಯಾಂಕ್ಷನ್ಸ್ ಗಳನ್ನ ಅನ್ಯಾಯ ಅಂತಾನೂ ಕೂಡ ಕರೀತಿದ್ದಾರೆ. ವಿಶೇಷವಾಗಿ ನೀವು ನೋಡೋದಾದ್ರೆ ಅದರ ಲಾಭಗಳು ನಿಜವಾಗ್ಲೂ ಕೂಡ ರಷ್ಯಾಗೆ ಎಂದಿಗೂ ಹೋಗಿಲ್ಲ ಅನ್ನೋದು ಅವ್ರು ಅದನ್ನ ಕನ್ಸಿಡರ್ ಮಾಡಿರೋದು. ಆದ್ರೆ ನಯಾರದ ಒಂದು ಇಂಪೋರ್ಟ್ ಗಳಿರುತ್ತೆ ಗೊತ್ತಾ, ಸುಮಾರು 70% ರಷ್ಯನ್ ಕ್ರೂಡ್ ಆಯಿಲೇ ಆಗಿದೆ. ಹಾಗಾಗಿ EUಗೆ ಇದನ್ನ ಕಡೆಗಣಿಸಲು ಆಗೋದೇ ಇಲ್ಲ. ಸದ್ಯಕ್ಕೆ ನಯಾರ ಈ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಕ್ಕೆ ಹೆಚ್ಚುವರಿ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ತನ್ನ ಈ ಒಂದು ಇಂಪೋರ್ಟ್ ಗಳಿರುತ್ತೆ ಗೊತ್ತಾ, ಅದನ್ನ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಅದು ಈ ವಾರ ಇರಾಕಿ ಕ್ರೂಡ್ ಆಯಿಲ್ ತುಂಬಿದ ಒಂದು ಬೃಹತ್ ಟ್ಯಾಂಕರ್ ಅನ್ನ ಸ್ವೀಕಾರ ಮಾಡ್ಕೊಂಡಿದೆ. ಡೀಲ್ ಸೈನ್ ಆದ್ಮೇಲೆ ಪರ್ಚೇಸ್ ಮಾಡೋರೆಲ್ಲರೂ ಕೂಡ ಈ ಹಿಂದೆ ಸರಿಲೇಬಾರದು ಅಂತ ಅವರಿಂದ ಅಡ್ವಾನ್ಸ್ ಪೇಮೆಂಟ್ಸ್ ಕೂಡ ಕೇಳ್ತಾ ಇದೆ.
ನಮ್ಗೆ ಇನ್ನೂ ಕನ್ಫರ್ಮ್ ಇಲ್ಲ. ನಮಗ್ ತಿಳಿದಿರೋ ಪ್ರಕಾರ ನಯಾರದ ದೊಡ್ಡ ಪ್ಲಾನ್ ನೀವು ನೋಡಿದ್ರೆ ಇವೆಲ್ಲವೂ ಸಣ್ಣ ಪುಟ್ಟ ತೊಂದರೆಗಳು ಅಷ್ಟೇ ಅನ್ಸ್ಬೋದು. ಯಾಕೆ ಅಂತಂದ್ರೆ ನಯಾರ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ಹೆಚ್ಚು ಡಿಪೆಂಡ್ ಆಗಿಲ್ಲ. FY23 ನೀವು ನೋಡೋದಾದ್ರೆ ಅದು ಹೆಚ್ಚು ಕಡಿಮೆ ಯಾವುದೇ ಆಯಿಲ್ನ ಯುರೋಪ್ಗೆ ಎಕ್ಸ್ಪೋರ್ಟೇ ಮಾಡಿರ್ಲಿಲ್ಲ. ನಯಾರದ 80% ಹೆಚ್ಚು ಆಯಿಲ್ ಏಷ್ಯಾ, ಆಫ್ರಿಕಾ ಮತ್ತೆ ಮಿಡಲ್ ಈಸ್ಟ್ಗೆ ಹೋಗ್ತಾ ಇದೆ. ಮತ್ತೆ ನಾವು ಮೊದಲೇ ಹೇಳಿದ ಹಾಗೆ ಅದು ಭಾರತದ ಮಾರ್ಕೆಟ್ಸ್ ಮೇಲೂ ಕೂಡ ಇನ್ನಷ್ಟು ಗಮನ ಹರಿಸ್ತಾ ಇದೆ. ಆದ್ರೆ ಈ ಸ್ಯಾಂಕ್ಷನ್ಸ್ಗಳು ಕೇವಲ ಒಂದು ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡಲ್ಲ. ಅಂದ್ರೆ ಒಂದು ಫ್ಯೂಚರ್ನ ನೀವು ಯಾವ ರೀತಿ ಸೆಟ್ ಮಾಡೋದ್ರ ಬಗ್ಗೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳುತ್ತೆ. ಇನ್ನು ಹೆಚ್ಚು ನೀವು ನೋಡೋದಾದ್ರೆ ಇಂಡಿಯನ್ ಆಯಿಲ್ ಪ್ಲೇಯರ್ಸ್ ಬ್ಲಾಕ್ ಲಿಸ್ಟೆಡ್ ಆಗ್ತಾರಾ ಅಥವಾ ಭಾರತದ ಎನರ್ಜಿ ಸೆಕ್ಯೂರಿಟಿ ಇರತ್ತಾ? ಇದರ ಅರ್ಥ ಏನು? ಭಾರತ ಸರ್ಕಾರ ನ ಸ್ಯಾಂಕ್ಷನ್ಸ್ ಗಳನ್ನ ಖಂಡಿಸಿದ್ಯಾ? ಅಂದ್ರೆ ಇಂಧನ ವ್ಯಾಪಾರದಲ್ಲಿ ನೀವು ನೋಡಿದಾಗ ಇಂತಹ ಡಬಲ್ ಸ್ಟ್ಯಾಂಡರ್ಡ್ಸ್ ಬೇಡ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಭಾರತಕ್ಕೆ ಮೊದಲ ಆದ್ಯತೆ ನೀವು ನೋಡಿದಾಗ ತನ್ನ 100 ಕೋಟಿಗಿಂತ ಹೆಚ್ಚು ಜನರ ಇಂಧನ ಏನಿದೆ ಅಲ್ವಾ ಅದರ ಅಗತ್ಯಗಳನ್ನ ಪೂರೈಸೋದು. ತಮ್ಮ ಹೆಚ್ಚಿನ ರಿಫೈನರೀಸ್ ನೀವು ನೋಡಿದಾಗ ತಮ್ಮ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಾನೆ ಇರಬೇಕು. ಸೊ ನಯಾರ ಸೇರಿದಂತೆ ತಮ್ಮ ರಿಫೈನರ್ಸ್ ಅಂದ್ರೆ ತಮ್ಮ ಪ್ರಮುಖ ಬಿಸ್ನೆಸ್ ಮಾಡೆಲ್ ಅಂತ ತೋರಿಸುತ್ತೆ. ಇನ್ನು ವಿದೇಶದಿಂದ ನೀವು ನೋಡಿದಾಗ ರಾ ಕ್ರೂಡ್ ಆಯಿಲ್ ಅನ್ನ ತಗೊಂಡು ಅದನ್ನ ರಿಫೈನ್ ಮಾಡಿ ಸುಮಾರು 80% ಪ್ರಾಡಕ್ಟ್ಸ್ ನ ತಮ್ಮದೇ ಆದ ಅಂದ್ರೆ ನಮ್ಮ ಜನರಿಗೆ ಮಾರಾಟ ಮಾಡೋದು. ಹಾಗಾಗಿ ಸಪ್ಲೈಯರ್ಸ್ ಯಾರೇ ಆಗಿರ್ಲಿ ನಮ್ಗೆ ಸಿಗೋ ಅಂದ್ರೆ ಕಡಿಮೆ ರೇಟಿನ ಕ್ರೂಡ್ ಆಯಿಲ್ ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ. 2022 ನೀವು ನೋಡಿದಾಗ ರಷ್ಯನ್ ಯುಕ್ರೇನ್ ವಾರ್ ಶುರುವಾದಾಗಿಂದನೂ ಅದು ರಷ್ಯನ್ ಆಯಿಲ್ ಆಗಿದೆ. ಯುಕ್ರೇನ್ ಗೊಂದಲ ಏನ್ ಗೊತ್ತಾ? ಭಾರತಕ್ಕೆ ಒಂದು ಅಪರೂಪದ ಆರ್ಥಿಕ ಕೊಡುಗೆ ಕೊಡಬೇಕು ಅಂತ. ಅದಕ್ಕೋಸ್ಕರನೇ FY2022 ಕೇವಲ 2% ಇಂದ ರಷ್ಯಾ ಈಗ ಭಾರತದ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ನ 30-35% ಭಾಗ ಆಗಿದೆ. ಆದ್ರೆ ಈ ಒಂದು ಎಕನಾಮಿಕ್ ಲೈಫ್ ಲೈನ್ ಅನ್ನು ನೀವು ನೋಡಿದಾಗ ಒಂದು ಜಿಯೋ ಪಾಲಿಟಿಕಲ್ ನೈಟ್ ಮೇರ್ ಅಂತಾನೆ ಹೇಳ್ಬೋದು. ನಾವು ಎರಡು ಕಠಿಣ ಆಯ್ಕೆಗಳ ನಡುವೆ ಸಿಕ್ಕಾಕೊಂಡಿದೀವಿ. ಒಂದ್ ಕಡೆ ಇಂಡಿಯಾ EU ಸಮೀಕರಣ ಇರೋದು. ಅಂದ್ರೆ EU ಭಾರತದ 2ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅಲ್ವಾ. ಇನ್ನು ನಾವಿಬ್ರು ಕೂಡ ಚೈನಾವನ್ನ ಸ್ಟ್ರಾಟಜಿಕ್ ಮತ್ತೆ ಎಕನಾಮಿಕ್ ಪ್ರತಿಸ್ಪರ್ಧಿಯಾಗಿ ನೋಡ್ತಿದೀವಿ. ಇನ್ನೊಂದ್ ಕಡೆ ಭಾರತ ರಷ್ಯಾದ ಜೊತೆ ಒಂದು ಉತ್ತಮ ಸಂಬಂಧಗಳು ಮುಂದುವರೆಸಿದೆ ಅಂತ. ಇನ್ನು ರಷ್ಯನ್ ಈ ಒಂದು ಆರ್ಮ್ಡ್ ಫೋರ್ಸ್ ನೇರವಾಗಿ ಸಹಾಯ ಮಾಡಬಹುದಾದ ಸಂಬಂಧಗಳು ಸಹ ನಮ್ಮಲ್ಲಿದೆ. ಇಂಡಿಯನ್ ಗವರ್ಮೆಂಟ್ ನ ನೀವು ನೋಡಿದಾಗ ರಷ್ಯನ್ ಯುಕ್ರೇನ್ ಕಾನ್ಫ್ಲಿಕ್ಟ್ ಬಗ್ಗೆ ಇನ್ನೂ ಯಾವುದೇ ಸೈಡ್ ಸಹ ವಹಿಸಿಲ್ಲ. ನೋಡಿ ಭಾರತ ಎಷ್ಟು ದಿನ ಈ ರೀತಿ ನ್ಯೂಟ್ರಲ್ ಆಗಿರೋಕ್ ಸಾಧ್ಯ? ಒಂದಲ್ಲ ಒಂದಿನ ಒಂದು ದೇಶಕ್ಕೆ ನಾವು ಪರವಾಗಿ ನಿಂತ್ಕೊಳ್ಳೇಬೇಕಾಗತ್ತೆ. ಈ ರೀತಿ ಹಗ್ಗದ ಮೇಲಿನ ಅಡಿಗೆನ ನೀವು ನೋಡಿದಾಗ ಮುಂದುವರ್ಸೋದಕ್ಕೆ ನಮಗೂ ಕಷ್ಟ ಆಗ್ಬೋದು. ಸೊ ಮುಂದಿನ ದಿನಗಳಲ್ಲಿ ಇದರ ಚೇಂಜಸ್ ಏನು ಅನ್ನೋದನ್ನ ನಾವು ನೋಡೋಣ. ಈಗ ಮುಂದಿನ ಸ್ಟೋರಿಯಲ್ಲಿ ಇಂಡಿಗೋ ಇತ್ತೀಚೆಗೆ ಅಂದ್ರೆ FY2026 ಫಸ್ಟ್ ಕ್ವಾರ್ಟರ್ ರಿಸಲ್ಟ್ಸ್ ಗಳನ್ನ ಹೊರತಗೊಂಡ್ಕೊಟ್ಟಿದೆ. ನಾವು ಕಳೆದ ಬಾರಿ ನೀವು ನೋಡಿದಾಗ ಅವರ ರಿಸಲ್ಟ್ಸ್ ಕವರ್ ಮಾಡಿದ್ವಿ ಅಲ್ವಾ. ಅವರು ತಮ್ಮ ಇತಿಹಾಸದಲ್ಲೇ ಮೊದಲ ಬಾರಿಗೆ $10 ಬಿಲಿಯನ್ ಆದಾಯದ ಗಡಿ ದಾಟಿದ್ರು. ಅಂದ್ರೆ ಆ ಕೊಟ್ಟಿದ್ದ ರಿಸಲ್ಟ್ಸ್ ಏನಿತ್ತು ಅಲ್ವಾ ಹಿಂದೆಂದೂ ಕಂಡಿರದ ಅಪರೂಪದ ಪರ್ಫಾರ್ಮೆನ್ಸ್ ಆಗಿತ್ತು. ಅಂಡ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಕೂಡ ಅಂತ ಅನ್ಸ್ಕೊಂಡಿತ್ತು. ಆದ್ರೆ ಈ ಬಾರಿ ಸಿಚುವೇಶನ್ ಸ್ವಲ್ಪ ಮಂಕಾಗಿದೆ ಬಿಡಿ. ಇಂಡಿಗೋ 60% ಗಿಂತ ಹೆಚ್ಚು ಮಾರ್ಕೆಟ್ ಶೇರ್ ನೊಂದಿಗೆ ಭಾರತದ ಏವಿಯೇಷನ್ ಮಾರ್ಕೆಟ್ಸ್ ಅನ್ನ ಡಾಮಿನೇಟ್ ಮಾಡ್ತಾ ಇದ್ರು. ಇಂಡಿಗೋನ CEO ಆದ ಪೀಟರ್ ಎಲ್ಬರ್ಸ್ ಹೇಳೋ ಪ್ರಕಾರ ತಮ್ಮ ಇತ್ತೀಚಿನ ಕಾಲ್ ನಲ್ಲಿ ಹೇಳಿರೋದು ದೊಡ್ಡ ಎಕ್ಸ್ಟರ್ನಲ್ ಚಾಲೆಂಜಸ್ ಇದೆ. ಇಡೀ ಏವಿಯೇಷನ್ ವಲಯಕ್ಕೆ ಎಲ್ಲೋ ಒಂದ್ ಕಡೆ ಬಿರುಗಾಳಿ ಬರ್ತಾ ಇದೆ ಅಂತ. ನೋಡಿ ಎಲ್ಬರ್ಸ್ ಹೇಳಿದ್ದ ಅರ್ಥ ಏನ್ ಗೊತ್ತಾ? ಇಲ್ಲಿ ಗೊತ್ತಾಗಿರೋದು ಅಂದ್ರೆ ಸಣ್ಣ ವಿವರಗಳಲ್ಲೇನೆ. ಮತ್ತೆ ಇದನ್ನ ನಾವು ಹುಡುಕ್ತಾ ಹೋದಾಗ ಸ್ವಲ್ಪ ದೊಡ್ಡದಾದ ಡೀಟೇಲ್ಸ್ ಸಹ ಸಿಗುತ್ತೆ. ಅದನ್ನ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಯಾವುದೇ ಏರ್ಲೈನ್ ನ ಹಣಕಾಸು ನೀವು ನೋಡಿದಾಗ 3 ಸರಳ ವಿಷಯಗಳಿಗೆ ಬಂದು ನಿಲ್ಲುತ್ತೆ. ನೀವು ಎಷ್ಟು ಹಾರಾಟ ಮಾಡ್ತೀರಿ, ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಿದ್ದೀರಾ, ಮತ್ತೆ ಅವ್ರು ನಿಮ್ಗೆ ಎಷ್ಟು ಹಣ ಕಟ್ತಾರೆ, ಹೆಚ್ಚು ನಿರ್ದಿಷ್ಟವಾಗಿ ಎಷ್ಟು ಮಿಕ್ಸ್ ಆಗಿರುತ್ತೆ ಅಂತ. ಒಂದು, ನಿಮ್ ಹತ್ರ ಎಷ್ಟು ಸೀಟ್ಗಳಿದೆ ಮತ್ತೆ ನೀವು ಎಷ್ಟು ಜನರನ್ನ ಎಷ್ಟು ದೂರ ಕರ್ಕೊಂಡು ಹೋಗ್ತಿದ್ದೀರಿ ಅಂತ. ಅದನ್ನ ನಾವು ಆಸ್ಕ್ ಅಥವಾ ಅವೈಲೇಬಲ್ ಸೀಟ್ ಕಿಲೋಮೀಟರ್ ನಿಂದ ಅಳೆಯಲಾಗುತ್ತೆ. ಒಂದ್ ರೀತಿ ಇದು ನಿಮ್ಮ ಟೋಟಲ್ ಇನ್ವೆಂಟ್ರಿ ಅಂತ ಪ್ರತಿನಿಧಿಸುತ್ತೆ ನೋಡಿ. 2, ಈ ಸೀಟ್ಗಳಲ್ಲಿ ನಿಜವಾಗ್ಲೂ ಎಷ್ಟು ತುಂಬತ್ತೆ, ಇದನ್ನ ನಿಮ್ಮ ಲೋಡ್ ಫ್ಯಾಕ್ಟರ್ ನಿಂದ ಅಳೆಯಲಾಗುತ್ತೆ. ಇದೊಂದು ಪರ್ಸೆಂಟೇಜ್ ಫಿಗರ್ ಅಂತ ಹೇಳ್ಬೋದು. ಇದನ್ನ ಆನ್ ಆವರೇಜ್ ನಿಮ್ಮ ಫ್ಲೈಟ್ಸ್ ಎಷ್ಟು ಫುಲ್ ಆಗಿರುತ್ತೆ ಅಂತ ತೋರ್ಸತ್ತೆ. 3ನೇದು, ನೀವು ತುಂಬಿಸೋ ಪ್ರತಿ ಸೀಟ್ ಕಿಲೋಮೀಟರ್ಗೆ ಎಷ್ಟು ಹಣ ಮಾಡ್ತಿದ್ದೀರಿ ಅಂತ. ಇದು ನಿಮ್ಮ ರಾಸ್ಕ್ ಅಥವಾ ರೆವಿನ್ಯೂ ಪರ್ ಅವೈಲೇಬಲ್ ಸೀಟ್ ಕಿಲೋಮೀಟರ್ ಆಗುತ್ತೆ. ಸರಳವಾಗಿ ನೀವು ನೋಡೋದಾದ್ರೆ ನೀವು ಹಾರೋ ಪ್ರತಿ ಕಿಲೋಮೀಟರ್ಗೆ ಪ್ರತಿ ಸೀಟಿನ ಮೇಲೆ ನೀವು ಆವರೇಜ್ ಆಗಿ ಎಷ್ಟು ದುಡ್ಡನ್ನ ಮಾಡ್ತಿದ್ದೀರಾ ಅಂತ ಇದು ಹೇಳತ್ತೆ. ಈ 3 ಒಟ್ಟುಗೂಡಿಸಿದ್ರೆ ನಿಮ್ಗೆ ಕಂಪನಿಯ ರೆವಿನ್ಯೂ ಸಿಗತ್ತೆ ನೋಡಿ. ಸೊ ಈ ನಂಬರ್ಸ್ ಮೇಲೆ ಇಂಡಿಗೋ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ? ಮೊದಲನೇದು ಆಸ್ಕ್ ಇನ್ವೆಂಟ್ರಿ. ಇಂಡಿಗೋದ ಆಸ್ಕ್ ನ ನೀವು ನೋಡಿದಾಗ 36.3 ಬಿಲಿಯನ್ ಸೀಟ್ ಕಿಲೋಮೀಟರ್ಸ್ ನಿಂದ ಅಂದ್ರೆ 42.3 ಬಿಲಿಯನ್ ಸೀಟ್ ಕಿಲೋಮೀಟರ್ಗೆ ಜಂಪ್ ಆಗಿರೋದು. ಇಯರ್ ಆನ್ ಇಯರ್ ನೀವು ನೋಡಿದಾಗ 16.4% ನಷ್ಟು ಬಲವಾದ ಬೆಳವಣಿಗೆನ ತೋರಿಸ್ತಾ ಅಂದ್ರೆ ಇಂಡಿಗೋ ಹೆಚ್ಚು ದೂರವಾಗಿ ಅಥವಾ ಹೆಚ್ಚು ಸಲ ಹಾರಾಟ ನಡೆಸಿದೆ. ಇದೊಂದು ಸಾಲಿಡ್ ಮುನ್ನಡೆ ಅಲ್ವಾ? ಲೋಡ್ ಫ್ಯಾಕ್ಟರ್
ಪ್ಲೇನ್ಸ್ ಎಷ್ಟು ಫುಲ್ ಆಗಿದ್ವು ಅಂತ. ಇಲ್ಲೇ ಸಮಸ್ಯೆಗಳು ಶುರುವಾಗೋದು. ಇಂಡಿಗೋದ ಒಂದು ಲೋಡ್ ಫ್ಯಾಕ್ಟರ್ ನೀವು ನೋಡಿದಾಗ ಕಳೆದ ವರ್ಷ 86.7% ನಿಂದ ಈ ಕ್ವಾರ್ಟರ್ನಲ್ಲಿ 84.6%ಗೆ ಇಳಿದೋಗಿದೆ. ಇದೇನು ದೊಡ್ಡ ಡೌನ್ಫಾಲ್ ಅಲ್ಲ, ಆದ್ರೆ ದಿಕ್ಕಿನ ದೃಷ್ಟಿಯಿಂದ ನೀವು ನೋಡಿದಾಗ ಇಂಡಿಗೋದ ಫ್ಲೈಟ್ಸ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಫುಲ್ ಆಗ್ತಿದೆ ಅನ್ನೋದನ್ನ ಇದು ಎದ್ದು ತೋರ್ಸತ್ತೆ. ಕೊನೆಯದಾಗಿ ರಸ್ಕ್ ನೋಡಿ, ಪ್ರತಿ ಸೀಟ್ ಕಿಲೋಮೀಟರ್ಸ್ಗೆ ಗಳಿಸಿದ ಹಣ ಅಂತ ಹೇಳ್ಬೋದು. ಇದೇ ನಿಜವಾದ ಸಮಸ್ಯೆ ಆಗಿರೋದು. ಇಂಡಿಗೋದ ರಸ್ಕ್ ಕಳೆದ ವರ್ಷಕ್ಕೆ ನೀವು ಹೋಲಿಸಿದ್ರೆ ಸುಮಾರು 10% ಬಿದ್ದೋಗಿದೆ. ಅಂದ್ರೆ ಸಮಸ್ಯೆ ಕೇವಲ ಅದರ ಫ್ಲೈಟ್ ಸ್ವಲ್ಪ ಕಡಿಮೆ ಫುಲ್ ಆಗಿತ್ತು ಅನ್ನೋದಷ್ಟೇ ಅಲ್ಲ, ಬದಲಿಗೆ ಸೀಟ್ಗಳನ್ನ ತುಂಬಿಸೋದಕ್ಕೆ ಅವರು ತುಂಬಾನೇ ಕಡಿಮೆ ಟಿಕೆಟ್ ಬೆಲೆ ಚಾರ್ಜ್ ಮಾಡಬೇಕಾಯಿತು. ಕಡಿಮೆ ಬೆಲೆಗಳು ನೇರವಾಗಿ ದುರ್ಬಲ ರೆವಿನ್ಯೂಗೆ ಕಾರಣ ಆಗುತ್ತೆ ಅಲ್ವಾ. ಸಾರಾಂಶವಾಗಿ ಗೊತ್ತಾಗೋದೇನು, ಇಂಡಿಗೋ ಹತ್ರ ಹೆಚ್ಚು ಕೆಪಾಸಿಟಿ ಇದ್ರೂನು ಅದು ಕಡಿಮೆ ಬೆಲೆಯಲ್ಲಿ ಕಡಿಮೆ ಸೀಟ್ಗಳನ್ನ ತುಂಬಿಸ್ತು ಅಂತ. ಅದು ಕನಿಷ್ಠ ಇಂಡಿಗೋದ ಹೈ ಸ್ಟ್ಯಾಂಡರ್ಡ್ಸ್ ಪ್ರಕಾರ ತುಂಬಾನೇ ದುರ್ಬಲವಾದ ಆದಾಯ ಬೆಳವಣಿಗೆ ಕಾರಣ ಆಗಿದೆ ನೋಡಿ. ಲಾಸ್ಟ್ ಕ್ವಾರ್ಟರ್ನ 25%ಗೆ ನೀವು ಹೋಲಿಸಿದ್ರೆ ಇಯರ್ ಆನ್ ಇಯರ್ ಕೇವಲ 4.7% ಮಾತ್ರ ಸಿಕ್ಕಿರೋದು. ನೋಡಿ, ಒಂದು ಏರ್ಲೈನ್ ಕಂಪ್ನಿಗೆ ಇದೊಂದು ಬೇಸರವಾದ ವಿಷಯ ಅಲ್ವಾ. ಯಾಕೆ ಅಂತಂದ್ರೆ ಏಪ್ರಿಲ್ ತಿಂಗಳು ಬಂತು ಅಂದ್ರೆ ಸಾಕು, ಸಾಮಾನ್ಯವಾಗಿ ಪೀಕ್ ಮಂತ್ ಅಂತ ಹೇಳ್ತೀವಿ. ಸಮ್ಮರ್ ರಜೆಗಳು ಅಂದ್ರೆ ಶಾಲಾ ಕಾಲೇಜ್ಗಳು ಕ್ಲೋಸ್ ಆಗಿರುತ್ತೆ, ಜನ ಊರಿಗೆ ಹೋಗ್ತಾ ಇರ್ತಾರೆ, ಮತ್ತೆ ಒಳ್ಳೆ ಫೆಸ್ಟಿವಲ್ಸ್ಗಳಿಗೆ ಓಡಾಡ್ತಿರ್ತಾರೆ, ಸಮ್ಮರ್ ಟೈಮ್ ಅಂತ ವೆಕೇಶನ್ಸ್ ಹೋಗ್ತಿರ್ತಾರೆ. ಇಂಥ ಸಮಯದಲ್ಲಿ ಜಾಸ್ತಿ ಓಡಾಟಗಳಾಗಿರುತ್ತೆ. ಇದೆಲ್ಲ ಇರೋದ್ರಿಂದ ವರ್ಷದ ಮೊದಲ ಕ್ವಾರ್ಟರ್ ಆದಾಯಕ್ಕೆ ತುಂಬಾನೇ ಮುಖ್ಯ. ಒಟ್ನಲ್ಲಿ ನೀವು ನೋಡಿದಾಗ ಇದೊಂದು ಕಷ್ಟದ ಕ್ವಾರ್ಟರ್ ಆಗಿದೆ. ಇದನ್ನು ನೇರವಾಗಿ ನೀವು ನೋಡಿದಾಗ ಯಾರ ಮೇಲೂ ಕೂಡ ಬೆರಳು ಮಾಡಿ ತೋರಿಸೋದು ಕಷ್ಟ ಆಗುತ್ತೆ. ಆದ್ರೆ ಹೆಚ್ಚಿನ ಕಾರಣ ಏನ್ ಗೊತ್ತಾ, ಕಳೆದ ಕ್ವಾರ್ಟರ್ ನಲ್ಲಿದ್ದ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಯಾವುದೇ ಏರ್ಲೈನ್ ಯುದ್ಧ ಭೂಮಿಯಲ್ಲಿ ಸಿಕ್ಕಾಕೊಳ್ಳೋ ರಿಸ್ಕ್ ನ ತಗೊಳ್ಳೋದಕ್ಕೆ ಇಷ್ಟಪಡೋದೇ ಇಲ್ಲ. ಒಂದ್ರ ಹಿಂದೆ ಒಂದ್ರಂತೆ ನಡೆದ ಘಟನೆಗಳ ಒಂದು ಚೈನ್ ಅಂತ ಹೇಳ್ಬೋದು. ಕೆಲವು ಮಾರ್ಗಗಳನ್ನ ಬ್ಲಾಕ್ ಮಾಡಿದ್ವು, ಮತ್ತೆ ಜನರು ಹಾರಾಟ ಮಾಡುವಂತಹ ಒಂದು ಎಕ್ಸೈಟ್ಮೆಂಟ್ ಅನ್ನೇ ಕೊಂದು ಹಾಕ್ತು. ಮೊದಲು ಪಹಲ್ಗಾಮಲ್ಲಿ ನಡೆದ ಈ ಒಂದು ಟೆರರಿಸಂ ಅಟ್ಯಾಕ್, ಇದರಿಂದ ಪಾಕಿಸ್ತಾನ ತನ್ನ ಒಂದು ರೂಟ್ ಏನಿತ್ತು ಅದನ್ನ ಬಂದ್ ಮಾಡ್ತು. ಇದರ ಜೊತೆಗೆ ಶ್ರೀನಗರ ಮಾರ್ಗಗಳಿಗೂ ಕೂಡ ಬೇಡಿಕೆ ಏನಿತ್ತಲ್ವಾ ಅದು ಕುಸಿದೋಯ್ತು. ಆಮೇಲೆ ಬಂತು ನೋಡಿ ಆಪರೇಷನ್ ಸಿಂಧೂರ್. ಇದು ಪೂರ್ತಿ ಈ ಒಂದು ಉತ್ತರ ಭಾರತವನ್ನೇ ನೋ ಫ್ಲೈ ಝೋನ್ ಆಗಿ ಬದಲಾಯಿಸಿತು. ಆದ್ರೆ ವಿಷಯಗಳು ಅಲ್ಲಿ ಮಾತ್ರ ನಿಂತೋಗ್ಲಿಲ್ಲ. ಜೂನ್ ನಲ್ಲಿ ಬುಕಿಂಗ್ ಟ್ರೆಂಡ್ಸ್ ಮತ್ತೆ ಪ್ಯಾಸೆಂಜರ್ ಕ್ಯಾನ್ಸಲೇಷನ್ಸ್ ನಾರ್ಮಲ್ ಆಗಕ್ಕೆ ಶುರುವಾದಾಗ AI-171 ನ ದುರಂತ ಇದೆ ಅಲ್ವಾ, ಅದರ ಆಘಾತ ಎಲ್ರಿಗೂ ಸಹ ಮುಡ್ತು. ಜನರಿಗೆ ಅದರಲ್ಲೂ ಕೂಡ ಲಾಂಗ್ ಇಂಟರ್ನ್ಯಾಷನಲ್ ರೂಟ್ಸ್ ಗಳಲ್ಲಿ ಹಾರಾಟ ನಡೆಸೋದಕ್ಕೆ ಭಯ ಶುರುವಾಗೋಯ್ತು. ಇದ್ರ ಜೊತೆಗೆ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಗಗನಕ್ಕೇರ್ತು. ಸ್ವಲ್ಪ ಸಮಯದಲ್ಲೇ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಸಂಘರ್ಷ ಶುರುವಾಯಿತು ನೋಡಿ. ಅದೇನಾಯ್ತು ಅಂದ್ರೆ ಏರ್ ಸ್ಪೇಸಸ್ ಮಿಡ್ ಜೂನ್ ಇಂದ ಮುಚ್ಚೋಯ್ತು. ಇದರಿಂದ 2 ದಿನಗಳ ಕಾಲ 100ಕ್ಕೂ ಹೆಚ್ಚು ಫ್ಲೈಟ್ಸ್ ಕ್ಯಾನ್ಸಲ್ ಆದ್ವು. ಇದೆಲ್ಲವೂ ಭಾರತೀಯರ ಪ್ರಯಾಣದ ಮೂಡ್ಗೆ ಹೊಡ್ತಾ ಬಿಡ್ತು. ಅಂದ್ರೆ ಎಲ್ಲಾದ್ರೂ ನಾವು ಟ್ರಾವೆಲ್ ಮಾಡ್ಬೇಕು ಅಂದಾಗ ಇಂಥ ಒಂದು ಟೆನ್ಷನ್ಸ್ ಇದ್ದಾಗ ಯಾರಿಗೂ ಕೂಡ ಓಡಾಡ್ಬೇಕು ಅಂತ ಅನ್ಸ್ತಿರ್ಲಿಲ್ಲ. ವಿಮಾನ ಪ್ರಯಾಣದ ಬಗ್ಗೆ ಯೋಚಿಸೋದು ಕೂಡ ನಮಗೆ ಕಷ್ಟ ಆಗ್ತಿತ್ತು ಅಲ್ವಾ. ಇದೆಲ್ಲವೂ ಕಂಪನಿಯ ಆದಾಯದ ನಂಬರ್ಸ್ ಗಳನ್ನ ನೋಡಿದಾಗ ಎಸ್ಪೆಷಲಿ ರೆವಿನ್ಯೂ ನಂಬರ್ಸ್ ಅಲ್ಲಿ ಕಾಣಿಸುತ್ತೆ. ಕ್ಯಾನ್ಸಲೇಷನ್ಸ್ ಹೆಚ್ಚಾಗ್ತಾನೆ ಹೋಯ್ತು, ಮತ್ತೆ ಲಾಭ ಕೂಡ ನಾರ್ಮಲ್ಗೆ ಬರಲೇ ಇಲ್ಲ. ಆದ್ರೆ ಇಂಡಿಗೋ ಬೇರೆ ವಿಷಯದಲ್ಲಿ, ಅದರಲ್ಲೂ ಖರ್ಚುಗಳ ವಿಚಾರದಲ್ಲಿ ಸ್ವಲ್ಪ ನಿಟ್ಟೆಸರು ಬಿಡೋದಕ್ಕೆ ದಾರಿಯನ್ನ ಕಂಡ್ಕೊಡ್ತು ಬಿಡಿ. ಒಂದಂತೂ ಅಂದ್ರೆ ಅವರ ಒಂದು ಕಡಿಮೆ ರೇಟ್ ನ ಇಂಧನ ಪಡೆಯೋದಕ್ಕೆ ಸಕ್ಸಸ್ಫುಲ್ ಆದ್ರು ಅನ್ನೋದು ಇಲ್ಲಿ ತೋರ್ಸತ್ತೆ. ಫ್ಯೂಯಲ್ ನ ನೀವು ಖರ್ಚು ನೋಡಬಹುದು. ಏರ್ಲೈನ್ ನ ಆಪರೇಟಿಂಗ್ ಕಾಸ್ಟ್ ನ ಒಂದು ದೊಡ್ಡ ಭಾಗ. ಈ ಒಂದು ಕಾಸ್ಟ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 22% ಗಿಂತ ಹೆಚ್ಚು ಕಡಿಮೆ ಆಗಿದೆ. ಇದು ಕೇವಲ ಕಡಿಮೆ ಕ್ರೂಡ್ ಪ್ರೈಸಸ್ ಗಳಿಂದಷ್ಟು ಮಾತ್ರ ಅಲ್ಲ, ಇದು ರೀನೆಗೋಷಿಯೇಟೆಡ್ ಫ್ಯೂಯಲ್ ಕಾಂಟ್ರಾಕ್ಟ್ಸ್ ಗಳಿಂದನೂ ಕೂಡ ಆಗಿತ್ತು. ಕಂಪನಿ ಮಾಡಿದ ಇನ್ನೊಂದು ಸ್ಮಾರ್ಟ್ ಕೆಲಸ ಏನ್ ಗೊತ್ತಾ ಅಂದ್ರೆ, ಇದ್ರ ಹಿಂದೆ ಲೀಸ್ಗೆ ತಗೊಂಡಿದ್ದ ವಿಮಾನಗಳನ್ನ ವಾಪಸ್ ಕೊಡೋದು. ಅವರ ಒಂದು Q1 FY 2026 ಒಂದರಲ್ಲೇ 16 ಲೀಸ್ಡ್ ವಿಮಾನಗಳನ್ನ ವಾಪಸ್ ಕಳಿಸಿದ್ರು. ವರ್ಷದ 2ನೇ ಕ್ವಾರ್ಟರ್ ನೀವು ನೋಡಿದಾಗ ಸಾಮಾನ್ಯವಾಗಿ ಡಲ್ ಇರುತ್ತೆ. ಹಾಗಾಗಿ ಸುಮ್ನೆ ಐಡಲ್ ಕೆಪಾಸಿಟಿ ಇಟ್ಕೊಂಡು ಹೆಚ್ಚು ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅವ್ರು ಈ ಡಿಸಿಷನ್ ಅನ್ನ ತಗೊಂಡಿದ್ದು. ಈ ಶಾರ್ಟ್ ಟರ್ಮ್ ಗದ್ದಲದ ನಡುವೆನೂ ಕೂಡ ಇಂಡಿಗೋದ ಮ್ಯಾನೇಜ್ಮೆಂಟ್ಗೆ ತಮ್ಮ ಭವಿಷ್ಯದ ದಾರಿ ಬಗ್ಗೆ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾ ಇದೆ ಅಂತ ಕೂಡ ಅನ್ಸ್ತು ನೋಡಿ. ಅದನ್ನ 2 ರೀತಿಲಿ ನಾವು ಕ್ಲಿಯರ್ ಮಾಡಬಹುದು, ಪ್ರೀಮಿಯಮೈಸೇಷನ್ ಮತ್ತೆ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್. ಪ್ರೀಮಿಯಮೈಸೇಷನ್ ಇಂಡಿಗೋ ಅಂತಂದ್ರೆ ಲೋ ಕಾಸ್ಟ್ ನೋ ಫ್ರಿಲ್ಸ್ ಪ್ರಯಾಣ ಅಂತಾನೆ ತುಂಬಾ ಫೇಮಸ್. ಆದ್ರೆ ಈಗ ಅದು ಬದಲಾಗ್ತಿದೆ. ಇಂಡಿಗೋ ಅಂದ್ರೆ ಈಗ ಉದ್ದೇಶಪೂರ್ವಕವಾಗಿ ಪ್ರೀಮಿಯಂ ಸೆಗ್ಮೆಂಟ್ಸ್ಗೆ ಕಾಲಿಡ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅವರ ಹೊಸ ಸ್ಟ್ರೆಚ್ ಸೀಟಿಂಗ್. ಇದೊಂದು ಪ್ರೀಮಿಯಂ ಎಕಾನಮಿ ತರದ ಆಪ್ಷನ್. ಅದನ್ನ ಅವರು ಮೊದಲು ತಮ್ಮ ಡೆಲ್ಲಿ ಬ್ಯಾಂಕಾಕ್ ರೂಟ್ ನಲ್ಲಿ ಟ್ರಯಲ್ ಮಾಡಿದ್ರು.
ಇಂಡಿಗೋದ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಸ್ಟ್ರೆಚ್ ಸೀಟಿಂಗ್ ನ ಟ್ರಯಲ್ ತುಂಬಾನೇ ಸಕ್ಸಸ್ಫುಲ್ ಆಗಿದೆ ಅಂತ. ಫೀಡ್ಬ್ಯಾಕ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆಯಂತೆ. ಈ ಇನ್ಸೈಟ್ಸ್ ಆಧಾರದ ಮೇಲೆ ನಾವೀಗ A321 ವಿಮಾನಗಳಲ್ಲೂ ಕೂಡ ಕೆಲವು ಇಂಟರ್ನ್ಯಾಷನಲ್ ರೂಟ್ಸ್ ಗಳಲ್ಲಿ ಈ ಸರ್ವಿಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಿದೀವಿ ಅಂತ. ಕಂಪ್ನಿ ಈ ದಾರಿಯಲ್ಲೇ ಮುಂದೆ ಹೋಗುತ್ತೆ ಅನ್ನೋದು ಏನಾದ್ರೂ ಸ್ಪಷ್ಟ ಆಗತ್ತಾ? ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಅಂತಂದ್ರೆ ಇದರಿಂದ ಅವ್ರಿಗೆ ಉತ್ತಮ ಬೆಲೆ ಸಿಗತ್ತೆ. ಸ್ಟ್ರೆಚ್ ಸೀಟ್ಗಳು ಮತ್ತೆ ಒಳ್ಳೆ ಬ್ರ್ಯಾಂಡ್ಗಳು ಮತ್ತೆ ಬಿಸಿ ಊಟನ ಪ್ರಯಾಣಿಕರಿಗೆ ಕೊಟ್ರೆ ಎಲ್ಲರೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಇದರಿಂದ ತುಂಬಾ ಎಕ್ಸೈಟ್ಮೆಂಟ್ ಇರೋ ಇಂಡಿಗೋ ತಮ್ಮ ಹಬ್ಸ್ ಆದ ಡೆಲ್ಲಿ ಮತ್ತೆ ಮುಂಬೈಯಿಂದ ಸಿಂಗಾಪುರ್, ದುಬೈ ಮತ್ತೆ ಫುಕೇಟ್ ತರದ ಪಾಪ್ಯುಲರ್ ಇಂಟರ್ನ್ಯಾಷನಲ್ ರೂಟ್ಸ್ ಗಳಿಗೆ ಈ ಸರ್ವಿಸ್ ಅನ್ನ ವೇಗವಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಇತ್ತೀಚಿನವರೆಗೂ ನೀವು ನೋಡಿದಾಗ ಇಂಡಿಗೋ ತಮ್ಮ ದೇಶದೊಳಗಿನ ಹಾರಾಟದಲ್ಲಿ ತುಂಬಾ ಹ್ಯಾಪಿ ಆಗಿತ್ತು. ಆದ್ರೆ ಈಗ ಅವರ ಮ್ಯಾನೇಜ್ಮೆಂಟ್ ನ ಮುಂದಿನ ಗುರಿ ಇಂಟರ್ನ್ಯಾಷನಲ್ ಎಕ್ಸ್ಪ್ಯಾನ್ಷನ್. ಸದ್ಯಕ್ಕೆ ಇಂಟರ್ನ್ಯಾಷನಲ್ ರೂಟ್ಸ್ ನೀವು ನೋಡೋದಾದ್ರೆ ಇಂಡಿಗೋದ ಟೋಟಲ್ ಕೆಪಾಸಿಟಿ ಆಸ್ಕ್ ನೀವು ನೋಡೋದಾದ್ರೆ ಸುಮಾರು 30% ಆಗಿದೆ. ಇದು 10 ವರ್ಷಗಳ ಹಿಂದೆ ಕೇವಲ 10% ಇತ್ತು. ಯಾಕೆ ಅಗ್ರೆಸಿವ್ ಪುಷ್? ಉತ್ತರ ತುಂಬಾ ಸಿಂಪಲ್. ಇದರಲ್ಲಿ ಹೆಚ್ಚು ಲಾಭ ಇದೆ, ಅದಕ್ಕೋಸ್ಕರನೇ. ಇಂಟರ್ನ್ಯಾಷನಲ್ ರೂಟ್ಸ್ ಗಳಿಗೆ ನೀವು ನೋಡೋದಾದ್ರೆ ಸಾಮಾನ್ಯವಾಗಿ ಟಿಕೆಟ್ ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ? ಹಾಗೇನೆ ಮಾರ್ಜಿನ್ಸ್ ಕೂಡ ಜಾಸ್ತಿ. ಈ ಒಂದು ದೊಡ್ಡ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಇಂಡಿಗೋ ಇತ್ತೀಚೆಗೆ 30 ಹೊಸ ಏರ್ ಬಸ್ A350 ವೈಡ್ ಬಾಡಿ ವಿಮಾನಗಳಿಗೆ MOU ನ ಸೈನ್ ಮಾಡ್ಕೊಂಡಿದೆ. ಇವತ್ತು 2027ರಿಂದ ನೀವು ನೋಡೋದಾದ್ರೆ 2032ರ ನಡುವೆ ಡೆಲಿವರ್ ಆಗತ್ತೆ ಅನ್ನೋದು ಗೊತ್ತಾಗತ್ತೆ. ಈ ವಿಮಾನಗಳು ಯುರೋಪ್ ಮತ್ತೆ ನಾರ್ತ್ ಅಮೆರಿಕ ಕೂಡ ಲಾಂಗ್ ಹೌಲ್ ಫ್ಲೈಟ್ಸ್ ನಡೆಸೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಇಲ್ಲಿ ಗೊತ್ತಾಗೋದೇನ್ ಗೊತ್ತಾ ಅಂದ್ರೆ 5ರಿಂದ 7 ವರ್ಷ ಕಾಯೋದು ತುಂಬಾ ಸಮಯ ಇದೆ. ಅಲ್ಲಿವರೆಗೆ ನೀವು ನೋಡೋದಾದ್ರೆ ಇಂಡಿಗೋ ಈ ಒಂದು ನಾರ್ತ್ ಅಟ್ಲಾಂಟಿಕ್ ನಿಂದ ವೈಡ್ ಬಾಡಿ ವಿಮಾನಗಳನ್ನು ಕೂಡ ಲೀಸ್ ಪಡೆದುಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ಈ ಒಂದು ಲೀಸ್ ವಿಮಾನಗಳಲ್ಲಿ ನೀವು ನೋಡೋದಾದ್ರೆ ಒಂದು ಈಗಾಗಲೇ ಆಮ್ಸ್ಟರ್ಡಮ್ ಮತ್ತೆ ಮ್ಯಾಂಚೆಸ್ಟರ್ಗೆ ಹಾರಾಟವನ್ನ ನಡೆಸ್ತಿದೆ. ಇದು ಯುರೋಪ್ಗೆ ಇಂಡಿಗೋದ ಮೊದಲ ಲಾಂಗ್ ಹೌಲ್ ಸಾಹಸ. ಮ್ಯಾನೇಜ್ಮೆಂಟ್ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಇಂದ ಹೇಳಿದ್ ಹೀಗೆ, ಯುರೋಪ್ಗೆ ಕಾಲಿಡೋದು ನಮ್ಗೆ ಒಂದು ದೊಡ್ಡ ವಿಷಯ ಅಂತ. ಇದೊಂದು ಇಂಡಿಗೋ ಪುಸ್ತಕದಲ್ಲಿ ಒಂದು ದೊಡ್ಡ ಅಧ್ಯಾಯವನ್ನೇ ಶುರು ಮಾಡುತ್ತೆ ಬಿಡಿ. ಯಾಕೆ ಅಂತಂದ್ರೆ ಲಂಡನ್ ಮತ್ತೆ ಕೋಪನ್ ಹೇಗನ್ ತರದ ಒಂದು ಪ್ರೀಮಿಯಂ ಯುರೋಪಿಯನ್ ಸಿಟೀಸ್ ಗಳಿಗೆ ಹೊಸ ಫ್ಲೈಟ್ಸ್ ನ ಲಾಂಚ್ ಮಾಡೋ ಪ್ಲಾನ್ಸ್ ಕೂಡ ಇಂಡಿಗೋ ಹೊಂದಿದೆ ಗೊತ್ತಾ. ಇನ್ನು ಏರ್ಲೈನ್ ಡೆಲ್ಟಾ, KLM, ವರ್ಜಿನ್, ಅಟ್ಲಾಂಟಿಕ್ ಹಾಗೇನೆ ಮತ್ತೆ ಜಪಾನ್ ಏರ್ಲೈನ್ಸ್ ಹಾಗೆ ಜೆಟ್ ಸ್ಟಾರ್ ತರದ ಒಂದು ಗ್ಲೋಬಲ್ ಕ್ಯಾರಿಯರ್ಸ್ ಜೊತೆ ಕೈ ಜೋಡಿಸ್ಕೊಂಡಿದೆ. ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿಯನ್ನ ಬೂಸ್ಟ್ ಕೂಡ ಮಾಡ್ತಿದೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಇಂಡಿಗೋಗೆ ಈ ಕ್ವಾರ್ಟರ್ ಒಂದು ಕಷ್ಟದ ಸಮಯ ಆಗಿತ್ತು. ಅವರು ಕಂಟ್ರೋಲ್ ನಿಂದ ಹೊರಗಿದ್ದ ಹಲವು ವಿಷಯಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಮತ್ತೆ ಏರ್ ಸ್ಪೇಸ್ ಕ್ಲೋಜರ್ಸ್ ಎಲ್ಲೋ ಒಂದ್ ಕಡೆ ಆದಾಯಕ್ಕೆ ಹೊಡೆತ ಕೊಟ್ಟು ಲಾಭಾಂಶವನ್ನ ಹಿಂಡ್ ಹಾಕಿದೆ. ಆದ್ರೆ ಈ ಶಾರ್ಟ್ ಟರ್ಮ್ ಸವಾಲ್ಗಳನ್ನ ಮೀರಿ ನೀವು ನೋಡಿದಾಗ ಇಂಡಿಗೋ ತನ್ನ ಒಂದು ಲಾಂಗ್ ಟರ್ಮ್ ಗುರಿಗಳ ಮೇಲೆ ಲೇಸರ್ ಫೋಕಸ್ಡ್ ಆಗಿದೆ ಅಂತ ಅನ್ಸತ್ತೆ. ಒಬ್ಬ ಇಂಡಿಯನ್ ಏರ್ಲೈನ್ ಕೇವಲ ಬದುಕುಳಿಯೋದಕ್ಕೆ ಒದ್ದಾಡೋ ಬದಲು ಹೀಗೆ ದೊಡ್ಡ ಗುರಿ ಇಟ್ಕೊಂಡು ಪ್ರೀಮಿಯಂ ಸರ್ವಿಸಸ್ ಟ್ರೈ ಮಾಡಿ ಗ್ಲೋಬಲಿ ಎಕ್ಸ್ಪ್ಯಾಂಡ್ ಆಗ್ತಿರೋದನ್ನ ನೋಡೋದಕ್ಕೆ ಖುಷಿ ಆಗತ್ತೆ ಅಲ್ವಾ? ನಮ್ಮ ಇಂಡಿಯನ್ ಏವಿಯೇಷನ್ಸ್ ಗಳಲ್ಲಿ ನಾವ್ ಇದನ್ನ ಹೆಚ್ಚಾಗಿ ನೋಡಿಲ್ಲ, ಆದ್ರೆ ಈಗ ನೋಡ್ತಿದೀವಿ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ. ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ಸ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಕ್ವಿಕ್ ಕಾಮರ್ಸ್ ಒಂದು ಮಾಸಿವ್ ಕ್ಯಾಶ್ ಬರ್ನರ್ ಅಂದ್ರೆ ಇದನ್ನ ಅಳವಡಿಸಿಕೊಂಡಿದೆ ಅಂತ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಇತ್ತೀಚಿನ ಒಂದು ತ್ರೈಮಾಸಿಕ ಫಲಿತಾಂಶಗಳನ್ನು ಕೂಡ ಕೊಟ್ಟಿದೆ. ಈ ಒಂದು ಅಭಿಪ್ರಾಯವನ್ನ ಬದಲಾಯಿಸಿಲ್ಲ. ಸ್ವಿಗ್ಗಿಯ ನೆಟ್ ಲಾಸ್ ನೀವು ನೋಡೋದಾದ್ರೆ ಇಯರ್ ಆನ್ ಇಯರ್ ಸುಮಾರು 96% ಹೆಚ್ಚಾಗಿ 1197 ಕ್ರೋರ್ಸ್ಗೆ ತಲುಪಿದೆ. ಕಳೆದ ವರ್ಷ ಇದೇ ಪೀರಿಯಡ್ ನಲ್ಲಿ ಇದು 611 ಕ್ರೋರ್ಸ್ ಇತ್ತು. ಅಂದ್ರೆ ಝೊಮ್ಯಾಟೊಗೆ ನೀವು ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಪ್ರಾಫಿಟ್ ನಲ್ಲಿ 90% ಇಯರ್ ಆನ್ ಇಯರ್ ಈ ಒಂದು ಡೌನ್ ಫಾಲ್ ಅನ್ನ ರಿಪೋರ್ಟ್ ಮಾಡ್ಕೊಂಡಿರೋದು. ಕೇವಲ 25 ಕ್ರೋರ್ಸ್ ಲಾಭ ಅಷ್ಟೇ. ಆದರೆ ಅದರ ರೆವಿನ್ಯೂ 70.4% ಇಯರ್ ಆನ್ ಇಯರ್ ಏರಿಕೆಗೊಂಡಿದ್ದು 7167 ಕ್ರೋರ್ಸ್ ಅನ್ನ ದಾಟಿದೆ. ನಂಬರ್ 2, ಟಾಟಾ ಟ್ರಸ್ಟ್ ಟಾಟಾ ಸನ್ಸ್ಗೆ ಒಂದು ಅಡ್ವೈಸರಿ ಟೀಮ್ಸ್ ಅನ್ನ ಕಳಿಸ್ಕೊಂಡು IPO ನ ತಪ್ಪಿಸೋದಕ್ಕೆ ಅಂದ್ರೆ ಸಾಧ್ಯವಿರುವ ಎಲ್ಲವನ್ನೂ ಕೂಡ ಮಾಡಿ ಅಂತ ಸಲಹೆ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನೀವು ನೋಡಿದಾಗ ಕಂಟ್ರೋಲ್ ಅನ್ನ ಹೆಚ್ಚಿಸಬೇಕು ಮತ್ತೆ ಪ್ರೈವೇಟ್ ಶೇರ್ ಹೋಲ್ಡರ್ಗೆ ಒಂದು ಪ್ರತಿಫಲ ನೀಡಬೇಕು ಅಂತ 18% ಸ್ಟೇಕ್ ಇರೋ ಶಪೂರ್ಜಿ ಪಲೋನ್ಜಿ ಗ್ರೂಪ್ಗೆ ತಮ್ಮ ಶೇರ್ ಗಳನ್ನ ಎಕ್ಸಿಟ್ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತಾನು ಟಾಟಾ ಟ್ರಸ್ಟ್ ಸೂಚನೆ ಕೊಟ್ಟಿದೆ. ಅದು 30,000 ಕೋಟಿ ಮೌಲ್ಯದ ಸಾಲವನ್ನು ತೀರಿಸಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಪ್ರೈವೇಟ್ ಕಂಪನಿಗಳನ್ನ ಪಬ್ಲಿಕ್ ಆಗುವಂತೆ ಫೋರ್ಸ್ ಮಾಡೋದಕ್ಕೆ RBI ಬಳಸೋ ಈ ಒಂದು ಮಾನದಂಡಗಳಲ್ಲಿ ಸಾಲದ ಮಟ್ಟನೂ ಕೂಡ ಒಂದು ಅಂತ ಹೇಳ್ಬೋದು. ಕೊನೆಯ ಟಿಡ್ಬಿಟ್, ಓಪನ್ AI 2025ರ ಮೊದಲ 7 ತಿಂಗಳಲ್ಲಿ ತನ್ನ ಆದಾಯವನ್ನ ಜಾಸ್ತಿ ಮಾಡಿದೆ, ಅಂದ್ರೆ ಡಬಲ್ ಆಗಿದೆ ಅಂತ. 700 ಮಿಲಿಯನ್ ಆಕ್ಟಿವ್ ಯೂಸರ್ಸ್ ನೊಂದಿಗೆ ತಿಂಗಳಿಗೆ ಸುಮಾರು $1 ಬಿಲಿಯನ್ ನಷ್ಟು ಈ ಒಂದು ಆದಾಯವನ್ನ ಗಳಿಸ್ತಿದೆ. ಅಂದ್ರೆ ಈ ವರ್ಷ ಎಷ್ಟು ಹಣವನ್ನ ಇದು ಡೌನ್ ಮಾಡುತ್ತೆ ಅನ್ನೋದು ನೀವು ನೋಡೋದಾದ್ರೆ ಅಂದಾಜಿನಲ್ಲಿ $7 ಬಿಲಿಯನ್ ಇಂದ $8 ಬಿಲಿಯನ್ ವರೆಗೂ ಕೂಡ ಆಗ್ಬೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಸ್ ಒಂದಿಗೆ ಮುಂದಿನ ವಾರ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.